ಅದು ಬೆಂಗಳೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯ. ನಿನ್ನೆ ರಾತ್ರಿ ನಡೆದ ಅದೊಂದು ಘಟನೆ ಹೆಣ್ಣುಮಕ್ಕಳ ಹಾಸ್ಟೆಲನ್ನೇ ಬೆಚ್ಚಿ ಬೀಳಿಸಿತ್ತು. ಸ್ನೇಹಿತೆ ಜೊತೆ ಹೆಣ್ಣುಮಗಳ ವೇಷದಲ್ಲಿ ಬಂದವ ಎಲ್ಲರನ್ನ ಕಕ್ಕಾಬಿಕ್ಕಿಯಾಗಿಸಿದ್ದ. ಅದೆಷ್ಟು ಚಂದ, ಇಬ್ರು ಕೈ ಕೈ ಹಿಡ್ಕೊಂಡು ಬರ್ತಿದ್ದಾರೆ ನೋಡಿ. ಒಬ್ಳು ಜೀನ್ಸು ಟೀ ಶರ್ಟ್ ಹಾಕೊಂಡು ಹೆಜ್ಜೆ ಹಾಕ್ತಿದ್ರೆ ಇನ್ನೊಬ್ಳು ಮಂಡಿ ಕೆಳಗಿನ ಡ್ರೆಸ್ ಹಾಕೊಂಡು ಕಿಲ ಕಿಲ ಅಂತ ಬರ್ತಿದ್ರು. ಸಡನ್ ಆಗಿ ಯಾರು ನೋಡಿದ್ರು ಫ್ರೆಂಡ್ಸ್ ಇರ್ಬೇಕು ಅನ್ಸುತ್ತೆ, ಹುಡುಗಿರು ಹೋಗ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಇವರಲ್ಲೊಬ್ಬಳು ತೊಡರು ಕಾಲು ಹಾಕೊಂಡು ಬರೋದೇ ಇವರ ನವರಂಗಿ ಆಟ ಬಯಲು ಮಾಡಿದೆ. ಹುಡುಗಿ ವೇಷದಲ್ಲಿ ಹಾಸ್ಟೆಲ್ಗೆ ಬಂದಿದ್ದ ಯುವಕ, ನಡಿಗೆ ಕಂಡು ಅನುಮಾನ, ಸಿಸಿಟಿವಿಯಲ್ಲಿತ್ತು ಸುಳಿವು. ತೋಳಿಲ್ಲದ ಅಂಗಿ, ಮಂಡಿ ಕಾಣೋ ಡ್ರೆಸ್. ಹೆಣ್ಣಿಗೂ ಗಂಡಿಗೂ ವ್ಯತ್ಯಾಸ ಗೊತ್ತಾಗೋದಕ್ಕೆ ಇಷ್ಟು ಸಾಲ್ದ ಹೇಳಿ? ಮುಖಕ್ಕೆ ದುಪ್ಪಟ್ಟ ಸುತ್ಕೊಂಡ್ರೆ ತೊಡರುಗಾಲು ನಡಿಗೆ ಗೊತ್ತಾಗಲ್ವಾ? ಮೊದಲು ಹಾಸ್ಟೆಲ್ ಒಳಗೆ ಬರ್ತಿದ್ದಂತೆ ಹೆಣ್ಮಕ್ಕಳೇ ಅಂದ್ಕೊಂಡು ಹೋಮ್ ಗಾರ್ಡ್ ಸುಮ್ಮನಾಗಿದ್ರು. ಆದ್ರೆ ಯಾಕೋ ಅನುಮಾನ ಬಂದಿದೆ. ಹೆಣ್ಮಗಳ ನಡಿಗೆಗೂ ಇವನ ಅಡ್ಡಗಾಲು ನಡಿಗೆಗೂ ಡೌಟ್ ಹೊಡಿತಾ ಇದೆಯಲ್ಲ ಅಂತ ಸಿಸಿಟಿವಿ ಚೆಕ್ ಮಾಡಿದ್ದಾರೆ. ಆಗ್ಲೇ ನೋಡಿ ಹುಡುಗಿ ವೇಷದ ಹುಡುಗನ ಅವತಾರ ಬಯಲಾಗಿತ್ತು. ಬೆಂಗಳೂರಿನ ಜ್ಞಾನಭಾರತಿ ವಿಶ್ವವಿದ್ಯಾಲಯದಲ್ಲಿ ಅದೆಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ದೂರದೂರಿನಿಂದ ಬಂದವರಿಗೆಲ್ಲ ಇಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದರಲ್ಲಿ ರಮಾಬಾಯಿ ಹಾಸ್ಟೆಲ್ ಕೂಡ ಬಂತು. ಈ ಹಾಸ್ಟೆಲ್ನ ಯುವತಿಯೊಬ್ಬಳ ಭೇಟಿಗೆ ಬಂದಿದ್ದ ಯುವಕನಿಗೆ ರಾತ್ರಿ ಉಳ್ಕೊಳ್ಳೋದಕ್ಕೆ ಬೇರೆ ಕಡೆ ಜಾಗ ಇರ್ಲಿಲ್ವಂತೆ. ಹೀಗಾಗಿ ಯುವತಿಯೇ ತನ್ನ ಡ್ರೆಸ್ ಕೊಟ್ಟು ಹಾಸ್ಟೆಲ್ ಒಳಗಡೆ ಕರ್ಕೊಂಡು ಬಂದಿದ್ದಾಳೆ. ಆದ್ರೆ ಇವರ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಹುಡುಗಿ ವೇಷದಲ್ಲಿ ಹಂಸದ ಹೆಜ್ಜೆ ಹಾಕಿದವ ಲಾಕ್ ಆಗಿದ್ದಾನೆ. ಹಾಸ್ಟೆಲ್ನ ಎಲ್ಲ ಬಾಗಿಲು ಬಂದ್ ಮಾಡಿಸಿದ ಸಿಬ್ಬಂದಿ ಮೂಲೆ ಮೂಲೆ ಜಾಲಾಡಿದ್ದಾರೆ. ಆಗಲೇ ನೋಡಿ ಗೆಳತಿಯ ರೂಮ್ನಲ್ಲಿದ್ದ ಗೆಳೆಯ ಕಣ್ ಬಿಡೋದಕ್ಕೆ ಶುರುವಾಗಿತ್ತು. ರಾತ್ರಿಯೇ ಸ್ಪಾಟ್ಗೆ ಬಂದ ಪೊಲೀಸರು ಯುವಕನನ್ನ ವಿಚಾರಣೆ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಒಟ್ನಲ್ಲಿ ಗೆಳತಿ ರೂಮ್ನಲ್ಲಿ ಉಳ್ಕೊಳ್ಳೋದಕ್ಕೆ ಬಂದವ ಪತರಗುಟ್ಟಿದ್ದು ಮಾತ್ರ ಸುಳ್ಳಲ್ಲ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.